ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಹುಣಸಗಿ ತಾಲೂಕಿನಲ್ಲಿ ಬರುವ ಬೈಲಕುಂಟೆ, ಬೆಜ್ಜಿಗಂಡಿ, ಯದಲಬಾವಿ, ಸೋನಾಪುರ ಹಾಗೂ ಗೆದ್ದಲಮರಿ, ಹೊಂಬಾಳ್ಕಲ್ ಈ ಹಳ್ಳಿಗಳಿಗೆ ಬರುವ ರೈತರ ಜಮೀನಿನಲ್ಲಿ ಅಳವಡಿಸಿರುವ ಟಿಸಿಗಳು ಸುಟ್ಟು ಸುಮಾರು ವರ್ಷಗಳಾಗಿವೆ. ಈ ವಿಷಯವಾಗಿ ಸಂಬಂಧಪಟ್ಟ ವಿದ್ಯುತ್ ವಿಭಾಗಕ್ಕೆ ಸುಮಾರು ಸಲ ತಿಳಿಸಿದರೂ ಯಾವುದೇ ಉಪಯೋಗವಾಗಿಲ್ಲ. ಈಗ ರೈತರ ಬಿತ್ತನೆ ಕಾರ್ಯ ಚಾಲೂ ಆಗಿದ್ದು, ಕೆಲವೊಂದು ರೈತರು ಬಿತ್ತನೆ ಕಾರ್ಯ ಪೂರ್ಣಗೊಂಡಿದ್ದು, ಬಿತ್ತಿರುವ ಬೆಳೆಗಳಿಗೆ ಸಕಾಲಕ್ಕೆ ಮಳೆ ಬಾರದೆ ಬೆಳೆಗಳು ಒಣಗಿ ಹೋಗುತ್ತಿವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚೆನ್ನಪ್ಪ ಪೂಜಾರಿ ಬಣದ ಹುಣಸಗಿ ತಾಲೂಕಿನ ರೈತರು ಹಾಗೂ ಕೊಡೆಕಲ್ ಮತ್ತು ಹೊಂಬಾಳ್ಕಲ್, ಬಲಶೆಟ್ಟಿಹಾಳ್, ಕಾಮನಟ್ಟಿಗಿ, ಮಂಜಲ್ಪುರ ಎಲ್ಲ ಹಳ್ಳಿಗಳ ರೈತರು ಹುಣಸಗಿ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಜೆಸ್ಕಾಂ ಉಪವಿಭಾಗ ಇವರಿಗೆ ಸುಟ್ಟು ಹೋಗಿರುವ ಟಿಸಿಗಳನ್ನು ದುರಸ್ತಿಗೊಳಿಸಿ ರೈತರ ಬೆಳೆಗಳಿಗೆ ನೀರುಣಿಸಲು ನೆರವಾಗಬೇಕೆಂದು ಎಲ್ಲ ಸದರಿ ರೈತರು ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕಿನ ಎಲ್ಲ ರೈತ ಬಂಧುಗಳು ಭಾಗವಹಿಸಿದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತದೋರಿ. ಕಣ್ಣಾರೆ ನೋಡಿ ವಾಕ್ ಮಾಡಿ ಹೇಳಿ ಬಂದ್ವಿ. ಕೆಲವು ಲೈನ್ ಮಾರ್ಗಳು ಹಾಕಿಸ್ತಾರ. ತಾಲೂಕಿನ ಹಲವಾರು ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ರೈತ ಮುಖಂಡರು ಹಾಗೂ ನಮ್ಮ ಈ ಭಾಗದ ವಾಲ್ಮೀಕಿ ಸಂಘಟನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನಗೌಡ ಗೌಡರು ಇವತ್ತು ನಮ್ಮ ರೈತರ ಹಲವಾರು ಸಮಸ್ಯೆಗಳನ್ನ ಅವ್ರ ಮುಂದೆ ತಂದಿಟ್ಟಿದ್ದೀವಿ. ಈ ಸಮಸ್ಯೆಗಳ ಬಗ್ಗೆ ನಮ್ಮ AW ಸಾಹೇಬರು ಮತ್ತು ಅವರ ಸಮ್ಮುಖದಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಗಳು ಏನಪ್ಪ ಅಂತಂದ್ರೆ ಗದ್ದಲದಾಗ ಕೇಳಿಲ್ಲ, ಇನ್ನೊಂದ್ಸಲ ರಿಪೀಟ್ ಹೇಳಿಬಿಡ್ತೀನಿ. ನಮ್ಮ ರೈತರ ಸಮಸ್ಯೆಗಳು ಏನೇನು ಅದಾವ ಅಂತೇಳಿ. ಈಗ ವಿಷಯ ಹುಣಸಗಿ ತಾಲೂಕಿನ ಬರುವಂಥ ಹಳ್ಳಿಗಳಾದಂಥ ಯದಲಬಾವಿ, ಬೆಂಚಿಗಟ್ಟಿ, ಸೋನಾಪುರ, ಬೈಲಕುಂಟೆ, ಸೋನಾಪುರ, ಸಣ್ಣ ತಾಂಡ, ದೊಡ್ಡ ತಾಂಡ, ಗೆದ್ದಲಮರಿ, ಹೊಂಬಾಳ್ಕಲ್ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಸುಟ್ಟು ಹೋಗಿರ್ತಕ್ಕಂಥ ಟಿಸಿ ಅಳವಡಿಸಿ ಸರ್ಕಾರದ ಆದೇಶದಂತೆ 7 ತಾಸುವರೆಗೆ ವಿದ್ಯುತ್ ಸರಬರಾಜು ಮಾಡುವ ಕುರಿತು ಅಂತ ಹೇಳಿವಿ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.